ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಕ್ರಿಸ್ಟಿಯಾನೋ, ಮೆಸ್ಸಿ, ನೈಮರ್ ಈ ಮೂರು ಜನರ ಹೆಸರು ಇಂಡಿಯಾದಲ್ಲಿ ತುಂಬಾನೇ ಓಡುತ್ತೆ. ನಿಮ್ಗೆ ಯಾರು ಫೇವರೇಟ್ ಅಂತ ಕಮೆಂಟ್ ಮಾಡಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ಇಟ್ ಈಸ್. ಇವತ್ತು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ನಾವು ತುಂಬಾ ಡೀಟೇಲ್ ಆಗಿ ಹೋಗೋದು ಬೇಡ, ಬಟ್ ಹೈ ಲೆವೆಲ್ ಆಗಿ ಫುಟ್ಬಾಲ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅದ್ರ ಹಿಸ್ಟ್ರಿ ಏನು, ಆ ಒಂದು ಕಪ್ಪು 6 kg ಕಪ್ಪು, 41 ವರ್ಷ ಆಗಿರುವಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಸಿಕ್ಸ್ತ್ ಟೈಮ್. ಆದ್ರೆ ಪೋರ್ಚುಗಲ್ ಟೀಮ್ ಒಂದು ಸಲ ಸಹ ವರ್ಲ್ಡ್ ಕಪ್ ನ ಗೆದ್ದಿಲ್ಲ. ಸೊ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಾತಾಡ್ತಾರೆ. ಯಾಕಂದ್ರೆ ರಿಟೈರ್ಮೆಂಟ್ ತಗೋಬಹುದು ಅಥವಾ ನೆಕ್ಸ್ಟ್ ವರ್ಲ್ಡ್ ಕಪ್ ನ ಆಡದೆ ಇರಬಹುದು. ವಿ ಡೋಂಟ್ ನೋ. ಸೊ ಫಿಂಗರ್ಸ್ ಕ್ರಾಸ್ಡ್. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸ್ ಎ ಇಂಡಿಯನ್ ಒಂದು ದುಃಖದ ಸಂಗತಿ ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ದುಃಖದ ಸಂಗತಿ ಹೇಳ್ಬಿಡ್ತೀನಿ, ಆಮೇಲೆ ಹ್ಯಾಪಿ ಮೂಮೆಂಟ್ ಹೋಗ್ಬಿಡೋಣ. ನಮ್ಮ ಇಂಡಿಯನ್ ಟೀಮ್ ಇದುವರೆಗೂ ಒಂದು ಸಲನೂ ಸಹ ವರ್ಲ್ಡ್ ಕಪ್ ಅಲ್ಲಿ ಆಡಿಲ್ಲ. 1915 ನಲ್ಲಿ ಏನಾಗುತ್ತೆ, ಈ ವರ್ಲ್ಡ್ ಕಪ್ ಸೆಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ 6 ಕಾಂಟಿನೆಂಟ್ ಇದೆಯಲ್ಲ, 6 ಕಾಂಟಿನೆಂಟ್ ಅಲ್ಲಿ ಇಷ್ಟು ರಿಸರ್ವ್ಡ್ ಟೀಮ್ಸ್ ಬರಬಹುದು ಅಂತ ಹೇಳುತ್ತೆ. ಅದರಲ್ಲಿ ಕ್ವಾಲಿಫೈ ಆಗಬೇಕು. ಇಂಟರ್ನಲ್ಲಿ ಗೇಮ್ ಆಡ್ತಾರೆ. ಈಗ ಏಷ್ಯಾದಲ್ಲಿ ಇರುವಂಥ ಒಂದಷ್ಟು ದೇಶಗಳೆಲ್ಲ ಕಾಂಪೀಟ್ ಮಾಡಿ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಲ್ಲಿ ಆಡಿ ಅದರಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅಂತ ಟೀಮ್ಗಳು ಎಲಿಜಿಬಲ್ ಆಗ್ತಾರೆ ಫಿಫಾ ವರ್ಲ್ಡ್ ಕಪ್ಗೆ. 1915 ಅಲ್ಲಿ ಏನಾಗುತ್ತೆ, ಏಷ್ಯಾದಲ್ಲಿ ಯಾವ ಒಂದಷ್ಟು ಟೀಮ್ಸ್ಗಳಿರುತ್ತೆ ಅದು ಕಾಂಪಿಟೇಷನ್ ಇಂದ ವಿಡ್ರಾ ಮಾಡ್ಕೊಂತವೆ. ಸೊ ಅವಾಗ ಏನಾಗುತ್ತೆ, ಇಂಡಿಯನ್ ಟೀಮ್ಗೆ ಡೈರೆಕ್ಟ್ ಆಗಿ ಒಂದು ಅವಕಾಶ ಸಿಗುತ್ತೆ, ನೀವು ಬರ್ಬೋದು ಆಡ್ಬೋದು ಅಂತ ಹೇಳ್ಬಿಟ್ಟು. 1947 ಅಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿರುತ್ತೆ. ಅವಾಗಿನ ಎಕನಾಮಿ ಬೂಸ್ಟ್ ಆಗ್ತಾ ಇರುತ್ತೆ, ಒಂದು ಫಾರ್ಮೇಶನ್ ಆಗಿರುತ್ತೆ ಗವರ್ನಮೆಂಟ್, ಬಟ್ ಅಷ್ಟೊಂದು ಆಕ್ಚುಲಿ ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಅವಾಗ ಇಂಡಿಯನ್ ಟೀಮು ಅಲ್ಲಿಂದ ಅಂದ್ರೆ ಇಂಡಿಯಾ ಇಂದ ಅಲ್ಲಿಗೆ ಟ್ರಾವೆಲ್ ಮಾಡಿ ಗೇಮ್ ಆಡಿ ಅದಕ್ಕೆಲ್ಲ ಒಂದು ಸ್ಪಾನ್ಸರ್ ಮಾಡೋದಾಗಿರ್ಬೋದು, ಆಗುವಂತ ಖರ್ಚು ವೆಚ್ಚಗಳನ್ನೆಲ್ಲ ಬರ್ಸೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಂಡಿಯನ್ ಟೀಮ್ ಹೋಗೋದಿಲ್ಲ. ಅಂಡ್ ಆಲ್ಸೋ ಸೆಕೆಂಡ್ ರೀಸನ್ ಏನಂತ ಕೊಡುತ್ತೆ ಅಂತಂದ್ರೆ, ಒಲಿಂಪಿಕ್ ಗೆ ಪ್ರಿಪೇರ್ ಆಗಬೇಕು ಅನ್ನುವಂತ ಒಂದು ರೀಸನ್ ನ ಕೊಟ್ಟು ಅವರು ಹೋಗೋದಿಲ್ಲ. ಅದೃಷ್ಟ ಆ ಟೈಮಲ್ಲಿ ಸಿಕ್ಕಿರುತ್ತೆ, ಬಟ್ ಅವಕಾಶ ಸಿಕ್ಕಿದ್ರು ಸಹ ಅಂತ ಕೆಪಬಿಲಿಟಿ, ಎಸ್ಪೆಷಲಿ ಫಿನಾನ್ಷಿಯಲ್ ಕೆಪಬಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ. ಬಟ್ ಇವತ್ತಿನವರೆಗೂ ಹೋಗೋಕ್ಕಾಗ್ತಿಲ್ಲ. 2026 ಅಲ್ಲಿ ಆ ಕ್ವಾಲಿಫೈಯರ್, ಏಷ್ಯನ್ ಕ್ವಾಲಿಫೈಯರ್ ಮ್ಯಾಚ್ ಇರುತ್ತಲ್ಲ, ಆ ಮ್ಯಾಚ್ ಅಲ್ಲಿ ಕತಾರ್ ಅಲ್ಲಿ 2:1 ಅಂದ್ರೆ ಕತಾರ್ 2 ಪಾಯಿಂಟ್ ಇರುತ್ತೆ, ಇಂಡಿಯಾ 1 ಪಾಯಿಂಟ್ ಇರುತ್ತೆ. ಸೋತ್ ಬಿಡುತ್ತೆ, ಕ್ವಾಲಿಫೈ ಆಗೋದಿಲ್ಲ ಫಿಫಾ ವರ್ಲ್ಡ್ ಕಪ್ಗೆ. ಸೊ ಹೋಪ್ ನೆಕ್ಸ್ಟ್ ಟೈಮ್ ನಮ್ಮ ಇಂಡಿಯನ್ ಟೀಮ್ ವಿಲ್ ಕ್ವಾಲಿಫೈ ಅಂಡ್ ಗೋ ಫಾರ್ ಫಿಫಾ ವರ್ಲ್ಡ್ ಕಪ್. ಅಂಡ್ ಇಂಡಿಯಾದಲ್ಲಿ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಗಲ್ಲಿನಲ್ಲಿ ಪ್ರತಿಯೊಬ್ಬರು ಆಡೋದು ಕ್ರಿಕೆಟ್. ಬಟ್ ಇಂಡಿಯಾದಲ್ಲಿ ಎರಡು ಸ್ಟೇಟು ತುಂಬಾನೇ ಫುಟ್ಬಾಲ್ಗೆ ಫೇಮಸ್. ಅದು ಯಾವೆರಡು ಸ್ಟೇಟ್ಗಳು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಕಮಿಂಗ್ ಬ್ಯಾಕ್ 2026 ಅಲ್ಲಿ ನಡೀತಿರುವಂತ ವರ್ಲ್ಡ್ ಕಪ್ ಸಿಕ್ಕಾಪಟ್ಟೆ ಫೇಮಸ್. ಸಿಕ್ಕಾಪಟ್ಟೆ ಅಂದ್ರೆ 48 ದೇಶಗಳು ಅವರ ಕಣ್ಣುಗಳೆಲ್ಲ ವರ್ಲ್ಡ್ ಕಪ್ ಮೇಲೆ ಇದೆ. ಅಂಡ್ ದ ಸ್ಕೇಲ್ ಆಫ್ ದ ಬಿಸ್ನೆಸ್, ಅದ್ರಲ್ಲಿ ಯೂಸ್ ಮಾಡ್ತಿರುವಂತ ಟೆಕ್ನಾಲಜಿ, ಅದನ್ನೆಲ್ಲ ನೀವು ನೋಡ್ತಾ ಹೋದ್ರೆ ಗಾಬರಿ ಆಗೋದು ಗ್ಯಾರಂಟಿ. ಅಂಡ್ ವೆಲ್ಕಮ್ ಎಲ್ಲ ಒಂದು ಟೀಮ್ ಅಂದರೆ ಪ್ರತಿಯೊಂದು ದೇಶನೂ ಅವ್ರ ಟೀಮ್ನ ವರ್ಲ್ಡ್ ಕಪ್ ಆಡೋದಕ್ಕೆ ಕಳಿಸ್ಬೇಕಾದ್ರೆ ಅವ್ರು ಮಾಡಿರುವಂಥ ಒಂದು ಲೈಕ್ ಸೆಂಡ್ ಆಫ್ ಅಂತ ಹೇಳಬೇಕು ಅಥವಾ ಒಂದು ಇನಾಗ್ರೇಷನ್ ಅಂತ ಹೇಳಬೇಕು, ಗೊತ್ತಿಲ್ಲ. ದ ಕೈಂಡ್ ಆಫ್ ಸೆಲೆಬ್ರೇಷನ್ ವಾಸ್ ನೆಕ್ಸ್ಟ್ ಲೆವೆಲ್. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ, ನೀವು ವೀಕಿಂಗ್ಸ್ ಆಗಿರ್ಬೋದು, ಅದು ಏರೋಪ್ಲೇನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಇನ್ನೊಬ್ರು ಫುಲ್ ರೋಡ್ ತುಂಬ ಕಾರ್ಗಳು, ಬೈಕ್ಗಳಾಗಿರ್ಬೋದು, ಅವ್ರದ್ದೇ ಆದಂಥ ಒಂದು ಡಿಫ್ರೆಂಟ್ ಯುನಿಕ್ ಸ್ಟೈಲಲ್ಲಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ವರ್ಲ್ಡ್ ಕಪ್ನ ಆಡೋದಕ್ಕೆ. ಅದನ್ನ ನೋಡಿದವರೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ಆಯಿತು, 48 ಕಂಟ್ರಿಗಳಿಂದ ಒಂದು 48 ಟೀಮ್ಗಳು ಬರ್ತಾ ಇದ್ದಾವೆ. ಆ 48 ಟೀಮ್ಗಳನ್ನ ಕ್ವಾಲಿಫೈ ಯಾವ ರೀತಿ ಸೆಲೆಕ್ಷನ್ ಮಾಡಿದ್ರು ಅಂತ ನಾನು ಆಗಲೇ ಹೇಳಿದೆ. ಒಂದೊಂದು ಕಾಂಟಿನೆಂಟಲ್ಲಿ ಒಂದಷ್ಟು ಸ್ಲಾಟ್ಸ್ಗಳಿರುತ್ತೆ. ಡೈರೆಕ್ಟ್ ಸ್ಲಾಟ್ ಇರುತ್ತೆ, ಇನ್ನೊಂದು ಕ್ವಾಲಿಫೈರ್ ಸ್ಲಾಟ್ಸ್ಗಳಿರುತ್ತೆ. ಯುರೋಪ್ ಅಲ್ಲಿ 16 ಡೈರೆಕ್ಟ್ ಸ್ಲಾಟು, ಆಫ್ರಿಕಾದಲ್ಲಿ 9 ಡೈರೆಕ್ಟ್ ಸ್ಲಾಟು ಪ್ಲಸ್ 1 ಪ್ಲೇ ಆಫ್, ಏಷ್ಯಾದಲ್ಲಿ 8 ಡೈರೆಕ್ಟ್ ಸ್ಲಾಟು ಪ್ಲಸ್ 1 ಪ್ಲೇ ಆಫ್, ಸೌತ್ ಅಮೆರಿಕಾದಲ್ಲಿ 6 ಡೈರೆಕ್ಟ್ ಸ್ಲಾಟು ಪ್ಲಸ್ 1 ಪ್ಲೇ ಆಫ್, ನಾರ್ತ್ ಅಥವಾ ಸೆಂಟ್ರಲ್ ಅಮೆರಿಕಾ ಅದರಲ್ಲಿ 6 ಡೈರೆಕ್ಟ್ ಸ್ಲಾಟು. ಯಾಕೆ ಅಂತಂದ್ರೆ ಈ ಸಲ ಕೋ-ಹೋಸ್ಟ್ ಆಗಿರೋದು USA, ಕೆನಡಾ ಅಂಡ್ ಮೆಕ್ಸಿಕೋ. ಓಷಿಯಾನಾದಲ್ಲಿ 1 ಡೈರೆಕ್ಟ್ ಸ್ಲಾಟು ಪ್ಲಸ್ 1 ಪ್ಲೇ ಆಫ್. ಇವಾಗ ಮ್ಯಾಚ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈ 48 ಟೀಮ್ಗಳನ್ನ ಏನ್ ಮಾಡಿದ್ದಾರೆ, ಗ್ರೂಪ್ ಮಾಡಿದ್ದಾರೆ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಹೇಳ್ಬಿಟ್ಟು ಟೋಟಲ್ 12 ಗ್ರೂಪ್ಗಳನ್ನ ಮಾಡಿದ್ದಾರೆ. ಪ್ರತಿ ಗ್ರೂಪ್ ಅಲ್ಲೂ 4 ಟೀಮ್ ಇರುತ್ತೆ. ಆ 4 ಟೀಮ್ ಅಲ್ಲಿ 3 ಮ್ಯಾಚ್ಗಳನ್ನ ಎಗೇನ್ಸ್ಟ್ ಆಗಿ ಆಡಬೇಕು. ಫಾರ್ ಎಕ್ಸಾಂಪಲ್ ಅರ್ಜೆಂಟೈನಾ ಇದೆ, ಅರ್ಜೆಂಟೈನಾ ಏನ್ ಮಾಡಬೇಕು, ಮಿಕ್ಕಿದ 3 ಆ ಗ್ರೂಪ್ ಅಲ್ಲಿ ಇರುವಂತಹ 3 ಟೀಮ್ಗಳ ಜೊತೆಗೆ ಆಡಬೇಕು. ಆಡಿ ಗೆದ್ದಾಗ ಅದರಲ್ಲಿ ಆ 4ರಲ್ಲಿ ಟೋಟಲ್ 4 ಟೀಮ್ ಅಲ್ಲಿ 2 ಟೀಮು ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ್ಮೇಲೆ ಟೋಟಲ್ 12ರಲ್ಲಿ 2 ಅಂದ್ರೆ 24 ಆಯ್ತು. ಪ್ಲಸ್ 8ನ ಸೆಲೆಕ್ಟ್ ಮಾಡ್ತಾರೆ. 32 ಕ್ವಾಲಿಫೈ ಆಗ್ತಾರಲ್ಲ, ಸೊ ಪ್ಲಸ್ 8ನ ಸೆಲೆಕ್ಟ್ ಮಾಡ್ತಾರೆ. 8ನ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಅದರಲ್ಲಿ ಪಾಯಿಂಟ್ಸು, ಗ್ರೇಡ್ಸು ಅದನ್ನೆಲ್ಲ ಸೆಲೆಕ್ಷನ್ ಮಾಡಿ 12 ಗ್ರೂಪ್ ಅಲ್ಲಿ ಟೋಟಲ್ 8ನ ಬೆಸ್ಟ್
ಟೀಮ್ ಯಾವ್ದು ಅಂತ ಹೇಳ್ಬಿಟ್ಟು 8ನ ಆಡ್ ಮಾಡ್ತಾರೆ. ಸೊ 32 ಟೀಮ್ಗಳು ನೆಕ್ಸ್ಟ್ ಲೆವೆಲ್ ಹೋಗ್ತವೆ. ಆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ 1-on-1 ಮ್ಯಾಚ್ ಗಳಾಗುತ್ತೆ. ಮ್ಯಾಚ್ ಗಳಾದ್ಮೇಲೆ ಒಂದು ಸಲ ಸೋತ್ರೆ ನೀವು ಮನೆಗೇನೆ, ಅದನ್ನ ಗೆದ್ದ ಮೇಲೆ ನೆಕ್ಸ್ಟ್ ಉಳ್ಕೊಳ್ಳೋದು 16. ರೌಂಡ್ ಆಫ್ 32 ನಲ್ಲಿ ನಾಕ್ಔಟ್ ಆದ್ಮೇಲೆ 16 ಉಳ್ಕೊಂತದೆ. 16 ಅಲ್ಲಿ ಮತ್ತೆ 8 ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಆಗುತ್ತೆ. ಸೊ ಇದು ಗೇಮ್ ಸ್ಟ್ರಕ್ಚರ್, ಗೇಮ್ ಯಾವ ರೀತಿ ಫೈನಲ್ ಗಂಟೆ ಹೋಗ್ತಾರೆ ಸ್ಟಾರ್ಟಿಂಗ್ ಇಂದ ಅಂತ ಹೇಳ್ಬಿಟ್ಟು. ಇವಾಗ ಗೇಮ್ ಒಳಗಡೆ ಆ ರೂಲ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತಾಡೋಣ. ಅಂದ್ರೆ 90 ನಿಮಿಷ ಗೇಮ್ ಅಲ್ಲಿ 45 ನಿಮಿಷ ಇಬ್ರಿಗೂ ಕೊಡ್ತಾರೆ. ಆ 45 ನಿಮಿಷದಲ್ಲಿ ಅಕಸ್ಮಾತ್ ಏನಾದ್ರು ಟೈಮ್ ವೇಸ್ಟ್ ಮಾಡ್ಬಿಟ್ರೆ ಏನ್ ಮಾಡ್ತಾರೆ, ಅದಕ್ಕೆ ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಮಿನಿಟ್ಸ್ ನ ರೆಫ್ರೀಸ್ ಗಳು ಕೊಡ್ತಾರೆ. ಆ ರೆಫ್ರೀಸ್ ಗಳಿಗೆ ಆ ಒಂದು ಪವರ್ ಇರುತ್ತೆ. ಅಂಡ್ ಆಲ್ಸೋ 45 ನಿಮಿಷದ ಮಧ್ಯೆ ಈಗ ಫಸ್ಟ್ ಒಂದು 45 ಮಿನಿಟ್ಸ್ ಮ್ಯಾಚ್ ರನ್ ಆಯ್ತು ಅಂದ್ರೆ ಮಧ್ಯದಲ್ಲಿ 15 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ. ಆ 15 ಮಿನಿಟ್ಸ್ ಬ್ರೇಕ್ ಕೊಟ್ಟ ಮೇಲೆ ನೆಕ್ಸ್ಟ್ 45 ಮಿನಿಟ್ಸ್ ಮತ್ತೆ ಮ್ಯಾಚ್ ರನ್ ಆಗುತ್ತೆ. ಟೋಟಲ್ 90 ಮಿನಿಟ್ಸ್ ಅಲ್ಲಿ ಯಾರು ಎಷ್ಟು ಗೋಲ್ಗಳನ್ನ ಹೊಡೆದಿದ್ರೆ ಪ್ರತಿ ಗೋಲ್ಗೆ ಒಂದೊಂದು ಪಾಯಿಂಟ್ಸ್ ಆಗುತ್ತೆ. ಯಾರ್ದು ಮೆಜಾರಿಟಿ ಜಾಸ್ತಿ ಇರುತ್ತೆ ಅವರು ವಿನ್ ಆಗ್ತಾರೆ ಆ ಮ್ಯಾಚ್ ಅಲ್ಲಿ. ಅಕಸ್ಮಾತ್ ಇವರಿಬ್ರು ಮಧ್ಯೆ ಏನಾದ್ರು ಈಕ್ವಲ್ ಬಂತು, ಸಪೋಸ್ 2 ಪಾಯಿಂಟ್ಸ್ ಬಂತು ಅಂತಂದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ. ನೆಕ್ಸ್ಟ್ 30 ಮಿನಿಟ್ಸ್ ಕೊಡ್ತಾರೆ. ಆ 30 ಮಿನಿಟ್ಸ್ ಅಲ್ಲಿ ಮತ್ತೆ ಮ್ಯಾಚ್ ಕಂಟಿನ್ಯೂ ಆಗುತ್ತೆ. ಆ ಕಂಟಿನ್ಯೂ ಆದಂತ ಮ್ಯಾಚ್ ಅಲ್ಲಿ ಯಾರಾದ್ರೂ ಜಾಸ್ತಿ ಗೋಲ್ ನ ಮಾಡಿದ್ರೆ ಅವರು ಆ ಮ್ಯಾಚ್ ನ ವಿನ್ ಆಗ್ತಾರೆ. ಅಕಸ್ಮಾತ್ ಅದರಲ್ಲೂ ಟೈ ಆಯ್ತು ಅಂತಂದ್ರೆ ಒಂದೊಂದು ಪಾಯಿಂಟ್ ತಗೊಂಡ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 30 ಮಿನಿಟ್ಸ್ ಅಲ್ಲಿ ಟೈ ಆದ್ಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಪೆನಾಲ್ಟಿ ಶೂಟ್ಔಟ್ ಕೊಡ್ತಾರೆ. ಟೋಟಲ್ 5 ಗೋಲ್ಗಳನ್ನ ಹೊಡೆಯುವಂತ ಒಂದು ಚಾನ್ಸ್ ನ ಕೊಡ್ತಾರೆ ಈಚ್ ಟೀಮ್ಗೆ. ಆ 5 ಗೋಲ್ಗಳಲ್ಲಿ ಯಾರು ಜಾಸ್ತಿ ಗೋಲ್ ನ ಹೊಡಿತಾರೋ ಆ ಗೋಲ್ ಅಲ್ಲಿ ಇವರು ಗೆದ್ದಂಗೆ. ಸೊ ಅಲ್ಲಿ ಗೆದ್ದಂಗೆ, ಟೋಟಲ್ ಈ ಮ್ಯಾಚ್ ಅಲ್ಲಿ ಗೆದ್ದಂಗೆ ಅಂತ ಅರ್ಥ. ನಮ್ಮ IPL ಅಲ್ಲಿ ಒಂದು ಸೂಪರ್ ಓವರ್ ಆಗುತ್ತೆ ಗೊತ್ತಾ, ಸೂಪರ್ ಓವರ್ ಅಲ್ಲಿ ಯಾರು ಜಾಸ್ತಿ ರನ್ಗಳನ್ನ ಹೊಡಿತಾರೆ ಅದ್ರ ಮೇಲೆ ಆ ಒಂದು ಪಾಯಿಂಟ್ಸ್ ಇದೆಯಲ್ಲ, ಔಟ್ ಆಗದೆ ಇರೋದು, ರನ್ ಹೊಡೆಯೋದು, ಆ ತರ ಎಲ್ಲ. ಅದೇ ತರ ಇಲ್ಲಿ ಫುಟ್ಬಾಲ್ ಅಲ್ಲಿ ಈ ಒಂದು ಪೆನಾಲ್ಟಿ ಕಿಕ್ ಇರುತ್ತೆ. ಅಕಸ್ಮಾತ್ ಪೆನಾಲ್ಟಿ ಕಿಕ್ ಅಲ್ಲೂ ಏನಾದ್ರು ಈಕ್ವಲ್ ಪಾಯಿಂಟ್ಸ್ ಬಂತು, ಸಪೋಸ್ 3 ಪಾಯಿಂಟ್ಸ್ ಎರಡು ಟೀಮ್ ಹೊಡೆದ್ರು, ಗೋಲ್ ಹೊಡೆದ್ರು ಅಂತ ಅನ್ಕೊಂಡ್ರೆ ಅಲ್ಲೂ ಕೂಡ ಟೈ ಆಗುತ್ತೆ. ಸೊ 3 ಲೆವೆಲ್ ಅಲ್ಲಿ ಟೈ ಆದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ರೌಂಡ್ ಸಡನ್ ಡೆತ್. ಇಲ್ಲೇನ್ ಮಾಡ್ತಾರೆ, ಈಚ್ ಟೀಮ್ ಅಲ್ಲೂ ಒಂದೊಂದು ಗೋಲ್ ಹೊಡಿಬೇಕು. ಫಸ್ಟ್ ಈ ಟೀಮ್ ಹೊಡಿಯುತ್ತೆ, ನೆಕ್ಸ್ಟ್ ಈ ಟೀಮ್ ಹೊಡಿಯುತ್ತೆ, ನೆಕ್ಸ್ಟ್ ಈ ಟೀಮ್ ಹೊಡಿಯುತ್ತೆ, ನೆಕ್ಸ್ಟ್ ಈ ಟೀಮ್ ಹೊಡಿಯುತ್ತೆ ಅಂತ ಹೋಗುತ್ತೆ. ಸೊ ಈ ಎರಡೂ ಟೀಮ್ಗಳಿಗೂ ಈಕ್ವಲ್ ಅಪರ್ಚುನಿಟಿ ಕೊಡ್ತಾರಲ್ಲ, ಅವಾಗ ಯಾವ್ದಾದ್ರು ಒಂದು ಟೀಮ್ ಮಿಸ್ ಮಾಡಿ ಇನ್ನೊಂದು ಟೀಮ್ ಗೋಲ್ ಹೊಡಿತು ಅಂದ್ರೆ ಆ ಟೀಮ್ ಗೆದ್ದಂಗೆ ಲೆಕ್ಕ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಂಡ್ ಗೇಮ್ ಒಳಗಡೆ ಇನ್ನೊಂದಷ್ಟು ಫಾರ್ಮ್ಯಾಟ್ಸ್ ಗಳಿದೆ. ಅದೇನಂದ್ರೆ ಯೆಲ್ಲೋ ಕಾರ್ಡ್, ರೆಡ್ ಕಾರ್ಡ್, ಬ್ಲೂ ಕಾರ್ಡ್. ಅಂಡ್ ನೀವುಗಳೆಲ್ಲ ನೋಡಿದ್ರಲ್ವಾ, ರೆಫ್ರಿ ಬಂದ್ಬಿಟ್ಟು ಈ ತರ ಕಾರ್ಡ್ ಗಳನ್ನ ತೋರಿಸ್ತಾರೆ. ಆ ಕಾರ್ಡ್ ಗಳಲ್ಲಿ ಯೆಲ್ಲೋ ಕಾರ್ಡ್ ಇದೆ, ಬ್ಲೂ ಕಾರ್ಡ್ ಇದೆ, ರೆಡ್ ಕಾರ್ಡ್ ಇದೆ. ಯೆಲ್ಲೋ ಕಾರ್ಡ್ ಯಾವಾಗ ತೋರಿಸ್ತಾರೆ, ಅಕಸ್ಮಾತ್ ಏನಾದ್ರು ಮ್ಯಾಚ್ ನಡಿಬೇಕಾದ್ರೂ ಏನಾದ್ರು ಸಣ್ಣ ಪುಟ್ಟ ಗಲಾಟೆ ಆಯ್ತು, ಇಂಟೆನ್ಷನಲ್ ಏನೋ ಮಾಡಿದ್ರು, ಡಿಲೇ ಮಾಡಿದ್ರು, ಮೋಸ ಮಾಡಿದ್ರು, ಏನಾದ್ರು ಮಾಡಿದಾಗ, ಒಂದು ಲೆವೆಲ್ ಆಫ್ ಇಶ್ಯೂ ಕ್ರಿಯೇಟ್ ಮಾಡಿದಾಗ ಅವಾಗ ಏನ್ ಮಾಡ್ತಾರೆ, ವಾರ್ನಿಂಗ್ ಅಂತ ಹೇಳ್ಬಿಟ್ಟು ಒಂದು ಯೆಲ್ಲೋ ಕಾರ್ಡ್ ನ ಕೊಡ್ತಾರೆ. ಅಕಸ್ಮಾತ್ ಒಂದೇ ಮ್ಯಾಚ್ ಅಲ್ಲಿ 2 ಸಲ ಏನಾದ್ರು ಯೆಲ್ಲೋ ಕಾರ್ಡ್ ನ ಸೇಮ್ ಪ್ಲೇಯರ್ ಗೆ ತೋರಿಸಿದ್ರೆ ರೆಫ್ರಿ, ದಟ್ ಮೀನ್ಸ್ ದಟ್ ಈಸ್ ಈಕ್ವಲ್ ಟು ರೆಡ್ ಕಾರ್ಡ್. ರೆಡ್ ಕಾರ್ಡ್ ಅಂದ್ರೆ ಆ ಮ್ಯಾಚ್ ಇಂದ ಅವರು ಸಸ್ಪೆಂಡ್ ಆಗ್ತಾರೆ, ಮ್ಯಾಚ್ ಇಂದ ಹೊರಗಡೆ ಕುತ್ಕೋಬೇಕಾಗುತ್ತೆ. ಬಟ್ ದ ಐರನಿ ಏನಂದ್ರೆ 11 ಜನರಲ್ಲಿ ಏನಾದ್ರು ಒಬ್ರು ರೆಡ್ ಕಾರ್ಡ್ ತಗೊಂಡು ಆಚೆಗೆ ಹೋದ್ರೆ ಮಿಕ್ಕಿದ 10 ಜನ ಅಷ್ಟೇ ಆಡ್ಬೇಕಾಗುತ್ತೆ. ಅವ್ರಿಗೆ ಇನ್ನೊಬ್ರು ಬಂದು ಚೇಂಜ್ ಆಗೋದಿಲ್ಲ. ಈ ಬ್ಲೂ ಕಾರ್ಡ್ ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸಿನ್ ಬಿನ್ ಅಂತ ಹೇಳ್ತಾರೆ. ಸಿನ್ ಅಂದ್ರೆ ಏನೋ ನೀನ್ ಮಾಡಿರುವಂತ ತಪ್ಪು, ಬಿನ್ ಅಂದ್ರೆ ಏನೋ ಈಗ ನೀವು ಬಿನ್ ಎಲ್ಲ ರೀಸೈಕಲ್ ಬಿನ್ ಈ ತರ ಎಲ್ಲ ಕೇಳಿದ್ರಲ್ಲ, ಬಿನ್ ಅಂದ್ರೆ ಒಂದು ಡಸ್ಟ್ ಬಿನ್. ಈ ತರ ನೀವೇನಾದ್ರೂ ತಪ್ಪು ಮಾಡಿದ್ರೆ ದ ಇಂಟೆನ್ಸಿಟಿ ಆಫ್ ದಟ್ ತಪ್ಪು ಮಿನಿಮಲ್ ಆಗಿದ್ದಾಗ, ತುಂಬಾ ಇಂಪ್ಯಾಕ್ಟ್ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಫಾರ್ ದ 10 ಮಿನಿಟ್ಸ್ ಆ ಮ್ಯಾಚ್ ನಡಿಬೇಕಾದ್ರೆ 10 ನಿಮಿಷ ಆ ಪ್ಲೇಯರ್ ಆಡೋ ಹಾಗಿಲ್ಲ. ಸೊ ಅಂದ್ರೆ ಟೆಂಪರರಿ ಸಸ್ಪೆಂಡ್ ಮಾಡ್ತಾರೆ, 10 ನಿಮಿಷ ಆಡೋಂಗಿಲ್ಲ. ಅದು 10 ನಿಮಿಷ ಆದ್ಮೇಲೆ ಆ ಪ್ಲೇಯರ್ ಮತ್ತೆ ವಾಪಸ್ ಜಾಯ್ನ್ ಆಗ್ಬಹುದು. ಇನ್ನು ರೆಡ್ ಕಾರ್ಡ್ ಎಲ್ರಿಗೂ ಗೊತ್ತಿದೆ. ಮೆಜಾರಿಟಿ ಎಸ್ಪೆಷಲಿ ಮೇಜರ್ ಇನ್ಸಿಡೆಂಟ್ ನಡೆದಾಗ ಬೇಕು ಅಂತಾನೆ, ನೀವು ಫುಟ್ಬಾಲ್ ಅಲ್ಲಿ, ಕ್ರಿಕೆಟ್ ಅಲ್ಲಿ ಒಂದು ಲೆವೆಲ್ಗೆ ಆ ತರ ಚೀಟಿಂಗು, ಆ ತರ ಫೈಟ್ ಇದೆಲ್ಲ ಆಗುತ್ತೆ, ವಾಕ್ ಫೈಟ್ ಗಳೆಲ್ಲ. ಬಟ್ ಫುಟ್ಬಾಲ್ ಅಲ್ಲೆಲ್ಲ ಸೀದಾ ಹೊಡಿಯೋದು, ಗುದಿಯೋದು, ಕಾಲಲ್ಲಿ ಒದಿಯೋದು, ಅಂಡ್ ಬೇಕು ಅಂತ ಶೂನಲ್ಲಿ ತುಣಿಯೋದು, ಈ ತರ ಎಲ್ಲ ಸಿಕ್ಕಾಬಡೆ ಇನ್ಸಿಡೆಂಟ್ಗಳು ನಡೆದಿದೆ. ನಾನಂತೂ ಸುಮಾರು ನೋಡ್ತಿದ್ದೆ ಆ ತರ ಇನ್ಸಿಡೆಂಟ್ಗಳನ್ನ. ಆ ವಿಡಿಯೋಸ್ಗಳು ನೋಡೋದು ಸಾಕತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಸ್ಪೆಷಲಿ ಗೋಲ್ ಹೊಡಿಯೋದು ಆ ಟೈಮಲ್ಲಿ ಅವ್ರು ಸ್ವಲ್ಪ ಒಂದು ನಡೆಯುತ್ತೆ ಗೊತ್ತಾ, ಥಗ್ ಆಫ್ ವಾರು, ಅದು ಸಖತ್ತಾಗಿರುತ್ತೆ. ಅಂಡ್ ಇಲ್ಲಿ ರೆಡ್ ಕಾರ್ಡ್ ತೋರಿಸಿದ್ರೆ ಅವ್ರು ಸೀದಾ ಔಟ್ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಈಗ ಫಾರ್ಮ್ಯಾಟ್ ಯಾವ ತರ ಇರುತ್ತೆ, ಈಗ ಪ್ಲೇಯರ್ಸ್ 11 ಜನರಲ್ಲಿ ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ನಿಲ್ಲಿಸ್ತಾರೆ ಅಂತ ನೀವು ಕೇಳೋದಾದ್ರೆ ಅದು ಡಿಪೆಂಡ್ ಆಗುತ್ತೆ, ಯಾವ್ಯಾವ ಒಂದು ಸ್ಟ್ರಾಟಜಿನಲ್ಲಿ ಯಾವ್ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಮೋಸ್ಟ್ಲಿ ಯಾವ ತರ ಕೌಂಟ್ ಮಾಡ್ತಾರೆ ಅಂತಂದ್ರೆ, ಒಬ್ರು ಗೋಲ್ ಕೀಪರ್ ಇರ್ತಾರೆ, ಅವ್ರನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ 4-3-3 ಅಥವಾ 4-4-2 ನ ನಿಲ್ಲಿಸ್ತಾರೆ. ಏನಿದು 4, ಏನಿದು 4, ಏನಿದು 2 ಅಥವಾ 3 ಅಂತ ನೀವು ಕೇಳೋದಾದ್ರೆ, ಒಂದು 4 ಡಿಫೆಂಡರ್ಸ್ ಇರ್ತಾರೆ. ಯಾವ ಗೋಲ್ ಕೀಪರ್ ಕಡೆಯಿಂದ ಒಂದು ಡಿಫೆಂಡರ್ ಇಂದ ಮತ್ತೆ ಅಟ್ಯಾಕರ್ ಆ ತರ ಹೋಗುತ್ತೆ. ಡಿಫೆಂಡರ್ ಇರ್ತಾರೆ, ಮಿಡ್ ಫೀಲ್ಡರ್ ಇರ್ತಾರೆ, ಮತ್ತೆ ಫಾರ್ವರ್ಡ್ ಇರ್ತಾರೆ. ಆ ಫಾರ್ವರ್ಡ್ ಅಲ್ಲಿ ನೀವು ಯೂಶಲಿ ಅಟ್ಯಾಕರ್ಸ್ ಇರ್ತಾರೆ, ಇಬ್ರು ಇರ್ತಾರೆ. ಇಲ್ಲ ಸಮ್ ಟೈಮ್ ಅರ್ಜೆಂಟ್ ಆಗಿ ಗೋಲ್ ಹೊಡಿಬೇಕು, ನೆಕ್ಸ್ಟ್ 30 ಮಿನಿಟ್ಸ್ ಕೊಟ್ಟಿರ್ತಾರಲ್ಲ, ಇಬ್ರದ್ದು ಏನಾದ್ರು ಟೈ ಆದಾಗ ಆ ಟೈಮಲ್ಲಿ ಏನ್ ಮಾಡ್ತಾರೆ, 3 ಜನ ಇರ್ತಾರೆ. ಫಾರ್ಮ್ಯಾಟ್
ಫಾರ್ಮ್ಯಾಟ್ ಚೇಂಜ್ ಮಾಡ್ತಾರೆ. ಆ್ಯಂಡ್ ಯಾವಾಗಲೂ ಡಿಫೆನ್ಸಲ್ಲಿ ನೀವು ನೋಡೋದಾದ್ರೆ 4 ಮೆಂಬರ್ಸ್ನ ಇಟ್ಟಿರ್ತಾರೆ. ಡಿಫೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಹಿಟ್ಟಿಂಗ್ ಅಟ್ಯಾಕಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮಿಡ್ಫೀಲ್ಡರ್ ಇರ್ತಾರಲ್ಲ ಅವ್ರು ತುಂಬಾನೇ ಬಿಗ್ ರೋಲ್ ಇರುತ್ತೆ, ಯಾಕಂದ್ರೆ ಬಾಲ್ನ ಪಾಸ್ ಮಾಡೋದು ಇದೆಲ್ಲ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಆ ಪ್ಲೇಯರ್ಸ್ನ ಪ್ಲೇಸ್ಮೆಂಟ್ ಮಾಡೋದು ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಕ್ರೂಷಿಯಲಿಟಿ ಯಾವ ಥರ ಇದೆ ಆ ಗೇಮ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದ್ರ ಪ್ರಕಾರ ಅವರು ಪ್ಲೇಸ್ ಮಾಡ್ತಾರೆ. ಫುಟ್ಬಾಲ್ ಹಿಸ್ಟ್ರಿನ ನೀವು ಕೇಳೋದಾದ್ರೆ ಫುಟ್ಬಾಲ್ ಸ್ಟಾರ್ಟ್ ಆಗಿದ್ದು 1863ನಲ್ಲಿ. ಅವ್ರೇನು ಮಾಡ್ತಾರೆ, ಫುಟ್ಬಾಲ್ ಅಸೋಸಿಯೇಷನ್ ರಗ್ಬಿ ಇರುತ್ತಲ್ಲ ಆ ರಗ್ಬಿನ ಆ ಫಾರ್ಮ್ಯಾಟ್ನ ಚೇಂಜ್ ಮಾಡಿ ಸ್ವಲ್ಪ ಮಾಡಿಫೈ ಮಾಡಿ ಇವರು ಕಂಡುಹಿಡಿದಿದ್ದೆ ಫುಟ್ಬಾಲ್. ಆ ಫುಟ್ಬಾಲಲ್ಲಿ ಸುಮಾರು ಅಡಾಪ್ಟೇಷನ್ ಎಲ್ಲ ಮಾಡಿದ್ದಾರೆ ಅಂತ ಇದೆ. ಚೈನಾದಲ್ಲಿ ಬೇರೆ ಯಾವುದೋ ಒಂದು ಗೇಮ್ನ ಅದರಲ್ಲಿ ಇರುವಂಥ ಕೆಲವು ರೂಲ್ಸ್ಗಳನ್ನ ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಬೇರೆ ಕಂಟ್ರಿಗಳಲ್ಲಿ ಕೆಲವು ಗೇಮ್ಸ್ಗಳು ಫಾರ್ಮ್ಯಾಟು ಗೇಮ್ಸ್ಗಳದ್ದು ಇದನ್ನು ಸ್ಟ್ರಕ್ಚರ್ನೆಲ್ಲ ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಅಂಡ್ ಆಕ್ಚುಲ್ ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ನೀವು ಕೇಳೋದಾದ್ರೆ 1930ನಲ್ಲಿ ಉರುಗ್ವೇನಲ್ಲಿ ಸ್ಟಾರ್ಟ್ ಆಗುತ್ತೆ. 1930ಇಂದ ಇಲ್ಲಿವರೆಗೂ ನಡೀತಾನೆ ಬಂದಿದೆ. ಅಂಡ್ ಎವ್ರಿ 4 years ಒನ್ಸು ವರ್ಲ್ಡ್ ಕಪ್ ನಡೆಯೋದು. ಈ ಹಿಸ್ಟ್ರಿನಲ್ಲಿ ಹೈಯೆಸ್ಟ್ ಯಾರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಅಂತ ನೀವು ಕೇಳೋದಾದ್ರೆ ಅದು ನೇಮಾರ್ ಇರುವಂತ ಬ್ರೆಜಿಲ್ ಟೀಮ್ ಟೋಟಲ್ 5 ಗೆದ್ದಿದೆ. ಅಂಡ್ ಮಿಕ್ಕಿದ ಯಾವ್ಯಾವ ಟೀಮ್ ಎಷ್ಟು ಗೆದ್ದಿದೆ ಗೊತ್ತಾ? ಜರ್ಮನಿ 4 ಟೈಮ್ ಚಾಂಪಿಯನ್, ಇಟಲಿ 4 ಟೈಮ್ ಚಾಂಪಿಯನ್, ಅರ್ಜೆಂಟಿನಾ 3 ಟೈಮ್ ಚಾಂಪಿಯನ್, ಫ್ರಾನ್ಸ್ 2 ಟೈಮ್ ಚಾಂಪಿಯನ್, ಉರುಗ್ವೆ 2 ಟೈಮ್ ಚಾಂಪಿಯನ್, ಇಂಗ್ಲೆಂಡ್ 1 ಟೈಮ್ ಚಾಂಪಿಯನ್, ಸ್ಪೇನ್ 1 ಟೈಮ್ ಚಾಂಪಿಯನ್. ಅಂಡ್ ಪ್ರೀವಿಯಸ್ ವರ್ಲ್ಡ್ ಕಪ್ 2022ರಲ್ಲಿ ನಡೆದಂತ ವರ್ಲ್ಡ್ ಕಪ್ ಅಲ್ಲಿ ಯಾರು ಗೆದ್ರು? ಅರ್ಜೆಂಟಿನಾ ಗೆದ್ರು. ಇವಾಗ ಕರೆಂಟ್ಲಿ ಯಾರ ಹತ್ರ ಕಪ್ ಇದೆ? ಆ ಕಪ್ ಇರೋದು ಅರ್ಜೆಂಟಿನಾ ಹತ್ರ. ಸೊ ಮೆಸ್ಸಿ ಕಿಸ್ ಮಾಡಿದ್ದು ಗೊತ್ತಾ ಆ ಕಪ್ ಮೇಲೆ. ಫುಟ್ಬಾಲ್ ಅಲ್ಲಿ ಟ್ಯಾಕ್ಟಿಕಲ್ ಫಾರ್ಮೇಶನ್ ಅದು ಡಿಪೆಂಡ್ ಆಗುತ್ತೆ ಯಾವ್ಯಾವ ಒಂದು ಸಿಚುವೇಶನ್ ಮೇಲೆ ಅಂತ ಹೇಳಿದ್ನಲ್ಲ. ಅದರಲ್ಲಿ ಒಂದು ಟಿಕಿಟಾಕಾ ಎರಾ ಅಂತ ಒಂದಿದೆ. ಆ ಟಿಕಿಟಾಕಾ ಎರಾ ರೆವಲ್ಯೂಷನ್ ಬಂದಿದ್ದು ಈ ಸ್ಪೇನ್ ಮತ್ತೆ ಬಾರ್ಸಿಲೋನಾದಿಂದ. ಏನಿದು ಟಿಕಿಟಾಕಾ ಅಂತ ನೀವು ಕೇಳೋದಾದ್ರೆ ಆ ಬಾಲ್ ಇದೆಯಲ್ಲ, ಸಪೋಸ್ ಒಂದು ಟೀಮ್ ಆಡ್ತಿದೆಯಲ್ಲ, ಆ ಟೀಮು ಬಾಲ್ ನ ಪಾಸ್ ಮಾಡಬೇಕಾದ್ರೆ ಆಪೋಸಿಟ್ ಟೀಮ್ ಅವ್ರು ಯಾರನ್ನು ಸಹ ಆ ಬಾಲ್ ನ ಟಚ್ ಮಾಡೋಕೆ ಕೂಡ ಆಗಬಾರ್ದು. ಆ ತರ ಟಿಕಿಟಾಕಾ ಅನ್ನುವಂಥ ಒಂದು ಎರಾನ ಮಾಡಿದ ಯಾರು ಅಂದ್ರೆ ಸ್ಪೇನ್ ಅಂಡ್ ಬಾರ್ಸಿಲೋನಾ ಅಂತ ಒಂದು ಮಾಹಿತಿ ಇದೆ. ಫಿಫಾ ವರ್ಲ್ಡ್ ಕಪ್ ಇದೆಯಲ್ಲ ಅದ್ರದ್ದು ಡಿಸೈನ್ ಅಲ್ಲಿ 2 ವಿಶೇಷಗಳಿದೆ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ಫಾರ್ಮ್ಯಾಟ್ ನ ಡಿಸೈನ್ ಮಾಡಬೇಕಾದ್ರೆ ಅವ್ರು ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಸಪೋಸ್ 2 ಕೈಗಳು ಈ ರೀತಿ ಇಟ್ಕೊಂಡಿದೆ. ಓಕೆ, ಈ ಕಡೆ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಈ ತರ ಇಟ್ಕೊಂಡಿದ್ದಾವೆ. ಅವುಗಳು ಏನನ್ನ ಇಟ್ಕೊಂಡಿದ್ದಾವೆ ಅಂದ್ರೆ ಅರ್ತ್, ಭೂಮಿಯನ್ನ ಇಟ್ಕೊಂಡಿದ್ದಾವೆ. ಆ ಒಂದು ಡಿಸೈನ್ ಫಾರ್ಮ್ಯಾಟ್ ಅಲ್ಲಿ ಅವರು ಡಿಸೈನ್ ಮಾಡಿರೋದು. ಅಂಡ್ ಅದಕ್ಕೆ ಯೂಸ್ ಮಾಡಿರೋದು 18 ಕ್ಯಾರೆಟ್ ಗೋಲ್ಡ್. ಎಷ್ಟು ಕೆಜಿ ಗೊತ್ತಾ? 6.175 kg ಅಷ್ಟು ಗೋಲ್ಡ್ ನ ಅದನ್ನ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ. ಅಂಡ್ ಐರನ್ ಏನಂದ್ರೆ ಆ ಗೋಲ್ಡ್ ನ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಆ ಒಂದು ಕೋ ಹೋಸ್ಟ್ ಗಳಿರುತ್ತಲ್ಲ, ಆ ಕಂಟ್ರಿನಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ ಅವ್ರುಗಳು. ಅದನ್ನ ಬಿಟ್ರೆ ವಿನ್ ಆಗಿರುವಂತ ಪ್ಲೇಯರ್ಸ್ಗಳು, ಇದಕ್ಕೆ ಮುಂಚೆ ಯಾರ್ಯಾರು ವಿನ್ ಆಗಿದಾರಲ್ಲ ಅಷ್ಟು ದೇಶಗಳಲ್ಲಿ ಯಾರ್ಯಾರು ಇದಾರಲ್ಲ ಪ್ಲೇಯರ್ಸ್ಗಳು, ಅವ್ರಗಳಿಗೆ ಮಾತ್ರ ಅವಕಾಶ ಇತ್ತು. ಆ ಚಿನ್ನದಲ್ಲಿ ಮಾಡಿರುವಂತ ಕಪ್ ಇದೆಯಲ್ಲ, ಆ ಕಪ್ಪನ್ನ ಅವ್ರಿಗೆ ಕೊಟ್ಬಿಡೋದಿಲ್ಲ. ಅದನ್ನ ಅವತ್ತಿನ ದಿನ ಸೆಲೆಬ್ರೇಷನ್ ದಿನ ಗೆದ್ದಾಗ ಕೊಟ್ಟು ಅವ್ರದ್ದೇನಿದೆ ಸೆಲೆಬ್ರೇಷನ್ ಎಲ್ಲ ಮುಗಿದ ನಂತರ ಆ ಕಪ್ಪನ್ನ, ಚಿನ್ನದ ಕಪ್ಪನ್ನ ತಗೊಂಡು ಇವ್ರೇನ್ ಮಾಡ್ತಾರೆ, ಸಿಮಿಲರ್ ಅದೇ ಡಿಸೈನ್ ಇರುವಂತ ಗೋಲ್ಡ್ ಪ್ಲೇಟೆಡ್ ಕಪ್ಪನ್ನ ಗೆದ್ದಂತ ವಿನ್ನರ್ಸ್ ಆ ಟೀಮಿಗೆ ಕೊಡ್ತಾರೆ. ಇನ್ನು ಫುಟ್ಬಾಲ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಫುಟ್ಬಾಲ್ ಬಿಸ್ನೆಸ್ ಈ ಸಲ 2026 ಅಲ್ಲಿ ಎಸ್ಟಿಮೇಷನ್ ಎಷ್ಟಿದೆ ಗೊತ್ತಾ? ಈ ಒಂದು ಬಿಸ್ನೆಸ್ ಆಗೋದು ಸುಮಾರು $12 to $13 billion. ಜಸ್ಟ್ ಥಿಂಕ್ ಅಬೌಟ್ ಇಟ್. ಅಂಡ್ ಮೆಜಾರಿಟಿ ಆಫ್ ದ ಬಿಸ್ನೆಸ್ ಎಲ್ಲಿ ನಡೆಯುತ್ತೆ ಅಂದ್ರೆ, ಈ ಟೆಲಿವಿಷನ್ ರೈಟ್ಸ್ ನ ಕೊಡ್ತಾರಲ್ಲ ಟೆಲಿಕಾಸ್ಟ್ ಮಾಡ್ಲಿಕ್ಕೆ ವಿಡಿಯೋಸ್ ಎಲ್ಲ, ಅಲ್ಲಿಂದ ಬರುತ್ತೆ. ಅಂಡ್ ಆಲ್ಸೋ ಈಗ ಅಡ್ವರ್ಟೈಸರ್ಸ್ ಇರ್ತಾರೆ, ಮ್ಯಾಚ್ ಅಲ್ಲಿ ಬಂದಂತ ಫೀಸ್ಗಳಿರುತ್ತಲ್ಲ ಅದಕ್ಕೆ. ಅಂಡ್ ಫೀಸ್ ಅಲ್ಲಿ ಬರೀ ಟಿಕೆಟ್ ಅಷ್ಟೇ ಇರೋದಿಲ್ಲ. ಸಮ್ ಟೈಮ್ ಎಲ್ಲ ಈ ದೇಶದಿಂದ ದೇಶಕ್ಕೆ ಟ್ರಾವೆಲ್ ಮಾಡ್ತಾರೆ. ಆ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಹೋಟೆಲ್ಸ್ಗಳಾಗಿರ್ಬೋದು, ಸ್ಟೇ ಆಗಿರ್ಬೋದು, ಮತ್ತೆ ಅಲ್ಲಿ ಸುತ್ತೋದಾಗಿರ್ಬೋದು. ಈ ಒಂದು ಕಲ್ಚರ್ ಇಂದ ಈ ಒಂದು ಬಿಸ್ನೆಸ್ ಫನಲ್ ಇದೆ. ಆ ಒಂದು ಫನಲ್ ಇಂದ ಟರ್ನ್ ಓವರ್ ಆಗೋದು ಅಪ್ರಾಕ್ಸಿಮೇಟ್ಲಿ $12 to $13 billion ಅಂತ ಇದೆ. ಇನ್ನು ಪ್ಲೇಯರ್ಸ್ ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ಕ್ಲಬ್ ಇರುತ್ತೆ. ಆ ಕ್ಲಬ್ಸ್ ಗಳೆಲ್ಲ ಒಬ್ಬೊಬ್ರು ಪ್ಲೇಯರ್ಸ್ ನ ಆಡ್ ಮಾಡ್ಕೊಬಹುದು. ಆ ಪ್ಲೇಯರ್ಸ್ ಅನ್ನ ಕ್ಲಬ್ ಇಂದ ಪರ್ಚೇಸ್ ಮಾಡಿ ಒಂದು ಟೀಮ್ ನ ಫಾರ್ಮ್ಯಾಟ್ ಮಾಡೋದಕ್ಕೆ ಸಿಕ್ಕಾಬಡೆ ದುಡ್ಡಿದೆ. ಈ ಒಂಥರ ರೇಸಲ್ಲಿ ಕುದುರೆ ಚೆನ್ನಾಗಿ ಓಡ್ತಿದೆ ಅಂದರೆ ಅದಕ್ಕೆ ಸಿಕ್ಕಾಬಡೆ ಡಿಮ್ಯಾಂಡ್ ಇದೆ ಅಂದರೆ ಸಿಕ್ಕಾಬಡೆ ದುಡ್ಡನ್ನ ಖರ್ಚು ಮಾಡ್ತಾರೆ ನೋಡಿ. ಆ ರೀತಿ ದುಡ್ಡನ್ನ ಖರ್ಚು ಮಾಡ್ತಾರೆ. ಹೈಯೆಸ್ಟ್ ಬಿಡ್ಡಿಂಗ್ ಆಗಿರೋದು ಆ ರೀತಿ ಒಂದು ಕ್ಲಬ್ಬಿಂದ ಒಂದು ಟೀಮಿಗೆ ಹೋಗಿರೋದು ಯಾರು ಅಂತಂದರೆ ಅದು ನೇಮಾರ್. 222 ಮಿಲಿಯನ್ ಯೂರೋಸ್, ನಾಟ್ ಡಾಲರ್ಸ್, ಯೂರೋಸ್. ಡಾಲರ್ಗಿಂತ ರೇಟ್ ಜಾಸ್ತಿ ಇದೆ ಇಂಡಿಯನ್ ರುಪೀಸ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಈ ಸಲ ನಡೀತಿರುವಂಥ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಟೆಕ್ನಾಲಜಿ ಯಾವ ಲೆವೆಲ್ಗೆ ಅಳವಡಿಸಿದ್ದಾರೆ ಅಂದ್ರೆ, ಈಗ ನಮಗೆಲ್ಲ ಗೊತ್ತು ಇರಾನ್, ಇಸ್ರೇಲ್ ಮತ್ತು US ನಡುವೆ ನಡೀತಾ ಇರುವಂಥ ಒಂದು ಯುದ್ಧ. ಆ ಯುದ್ಧ ನಡೀತಾ ಇರುವಂಥ ಕಾರಣಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳೋದು, ಸೇಫ್ಟಿ ಮೆಜರ್ಮೆಂಟ್ ತಗೊಳ್ಳೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ದೇಶದಲ್ಲಿ ಈ ಕೋಸ್ಟ್ ಮಾಡ್ತಾ ಇರೋದು US ಆಗಿದೆ. ಸೊ ಇಲ್ಲಿ ಯುದ್ಧ ನಡೀತಾ ಇರೋದು US, ಇರಾನ್ ಅಂಡ್ ಇಸ್ರೇಲ್ ಅಲ್ವಾ. ಸೊ ಇಟ್ ಇಸ್ US ಹ್ಯಾಸ್ ಟು ಟೇಕ್ ಕೇರ್ ಆಫ್ ದಟ್. ಅದೇ ಕಾರಣಕ್ಕೆ ಇವ್ರು ಏನು ಮಾಡಿದ್ದಾರೆ, AI ಬಳಸಿದಾರಂತೆ. ಅಂದರೆ ಅಲ್ಲಿ ಕಂಡಕ್ಟ್ ಮಾಡ್ತಾರಲ್ಲ, ಗೇಮ್ ನಡೆಯುತ್ತಲ್ಲ ಸ್ಟೇಡಿಯಮ್, ಅಲ್ಲಿ ಸ್ಟೇಡಿಯಂ ಅಲ್ಲಿ ಯಾರು ಬಂದು ಕೂತ್ಕೊಂಡಿರ್ತಾರೆ,
ಆಡಿಯನ್ಸ್ ಇದಾರಲ್ಲ, ಆಡಿಯನ್ಸ್ ಬಂದು ಕುತ್ಕೊಂಡಾಗ ಅವರ ಫೇಸ್ ರೆಕಾಗ್ನಿಷನ್, ಫೇಸ್ನ ಸ್ಕ್ಯಾನ್ ಮಾಡ್ತಿರುವಂತೆ AI ಕ್ಯಾಮ್ರಾಸ್ಗಳನ್ನ ಅಳವಡಿಸಿದಾರಲ್ಲ, ಕ್ಯಾಮ್ರಾಸ್ ಥ್ರೂ ಫೇಸ್ ಎಕ್ಸ್ಪ್ರೆಷನ್ ಅವರು ರೆಕಗ್ನೈಸ್ ಮಾಡ್ತಿರುತ್ತಂತೆ. ಅಂಡ್ ಆಲ್ರೆಡಿ AI ಯುಟಿಲೈಸ್ ಮಾಡ್ಕೊಂಡು ಅವರು ಒಂದಷ್ಟು ಪ್ರಿಡಿಕ್ಷನ್ಸ್ಗಳನ್ನ ಮಾಡ್ಬಿಟ್ಟಿದ್ದಾರೆ. ಈ ತರ ಹ್ಯೂಮನ್ ನೇಚರ್, ಹ್ಯೂಮನ್ ಬಿಹೇವಿಯರ್ ಈ ತರ ಇದ್ರೆ, ಈ ತರ ಮಾಡಿದ್ರೆ ಸೊ ಇಟ್ ಈಸ್ ವೆರಿ ಡೇಂಜರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಪಿನ್ ಮಾಡಿ ಬೇಗ ಟಕ್ ಅಂತ ಅಲ್ಲಿಂದ ಅವ್ರನ್ನ ಎತ್ತಕೊಂಡು ಹೋಗ್ತಾರೆ. ಅಂಡ್ ಟೆಕ್ನಾಲಜಿ ಇನ್ನು ಎಲ್ಲೆಲ್ಲಿ ಆಡ್ ಮಾಡಿದ್ದಾರೆ ಅಂತಂದ್ರೆ, ಆ ಬಾಲ್ ಇದೆಯಲ್ಲ ಫುಟ್ಬಾಲ್, ಆ ಫುಟ್ಬಾಲ್ ಅಲ್ಲಿ ಒಂದಷ್ಟು ಸೆನ್ಸಾರ್ಸ್ಗಳನ್ನ ಆಡ್ ಮಾಡಿದ್ದಾರೆ. ಆ ಸೆನ್ಸಾರ್ಸ್ಗಳನ್ನ ಯಾಕೆ ಆಡ್ ಮಾಡಿದ್ದಾರೆ ಅಂತಂದ್ರೆ, ಸಮ್ ಟೈಮ್ ರೆಫ್ರಿ ಕೊಡುವಂತ ಯೆಲ್ಲೋ ಕಾರ್ಡ್ ಆಗಿರ್ಬೋದು, ರೆಡ್ ಕಾರ್ಡ್ ಆಗಿರ್ಬೋದು, ಅಂಡ್ ಆಲ್ಸೋ ಗೋಲ್ ಹೋಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಅಕ್ಯುರೇಟ್ ಆಗಿರಬೇಕು, ಯಾವುದೂ ಮಿಸ್ ಆಗಬಾರ್ದಲ್ವಾ. ಸೊ ಅದೇ ಕಾರಣಕ್ಕೆ ಏನು ಮಾಡಿದ್ದಾರೆ, ಫುಟ್ಬಾಲ್ ಒಳಗಡೆನೂ ಸೆನ್ಸರ್ ಹಾಕಿದ್ದಾರೆ, ಅದನ್ನ ಕನೆಕ್ಟ್ ಮಾಡಿ ಏನು ಮಾಡಿದ್ದಾರೆ, VRಗಳನ್ನ, ವಿಡಿಯೋ ರೆಕಾರ್ಡಿಂಗ್ ಇದೆಯಲ್ಲ ಅದನ್ನು ಕೂಡ ಮಾಡಿದ್ದಾರೆ. ಆ ವಿಡಿಯೋ ರೆಕಾರ್ಡಿಂಗು ಮತ್ತು ಈ ಸೆನ್ಸರ್ ಎರಡು ಯಾವ ಒಂದು ಫಾರ್ಮೆಟ್ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ, ಸಪೋಸ್ ಈಗ ಗೋಲ್ ಅಂತ ಯಾವಾಗ ಕನ್ಸಿಡರ್ ಮಾಡ್ಕೊಂತಾರೆ, ಫುಲ್ ಬಾಲು ಆ ಒಂದು ಗೋಲ್ ಲೈನ್ ಇದೆಯಲ್ಲ, ಆ ಲೈನ್ನ ಫುಲ್ಲಿ ಕ್ರಾಸ್ ಮಾಡಿದ್ರೆ ಮಾತ್ರ ಗೋಲ್ ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಆ ಫುಲ್ಲಿ ಕ್ರಾಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ವಿದಿನ್ ಎ ಸೆಕೆಂಡ್ ಅಲ್ಲಿ ಆ ಒಂದು ವಿಡಿಯೋ ಈ ಒಂದು ಸೆನ್ಸರ್ನ ಕನೆಕ್ಟ್ ಆಗಿರುತ್ತಲ್ಲ ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿ ಹೇಳುತ್ತಂತೆ. ಅಂಡ್ ಆಲ್ಸೋ ಆ ಫುಟ್ಬಾಲ್ನ ಯಾವ ಒಬ್ಬ ಪ್ಲೇಯರು ಒದ್ದಿತಾರೆ, ಯಾವ ಒಂದು ಸ್ಪೀಡಲ್ಲಿ ಹೋಗುತ್ತೆ, ಎಷ್ಟು ಟರ್ನ್ ಆಗುತ್ತೆ, ಟ್ವಿಸ್ಟ್ ಆಗುತ್ತೆ, ಆ ಒಂದಷ್ಟು ಆಕ್ಯುರಸಿ ರೇಟ್ಗಳನ್ನೆಲ್ಲ ಕೂಡ ಕ್ಯಾಪ್ಚರ್ ಮಾಡ್ತಾರಂತೆ. ಸೊ ದೇ ಹ್ಯಾವ್ ಸಮ್ ಮೋರ್ ಡೇಟಾ ಟು ವ್ಯಾಲಿಡೇಟ್. ಅಂಡ್ ಸಮ್ ಟೈಮ್ ಈ ಯೆಲ್ಲೋ ಕಾರ್ಡ್, ಬ್ಲೂ ಕಾರ್ಡ್ ಅಥವಾ ರೆಡ್ ಕಾರ್ಡ್ ಕೊಡ್ತಾರಲ್ಲ, ಕೊಡೋದನ್ನ ಇವಾಗ ಬರೀ ರೆಫ್ರಿಗಳು ಜಡ್ಜ್ಮೆಂಟ್ ಅಲ್ಲಿ ಅಷ್ಟೇ ಅಲ್ಲ, ಇವಾಗ ವಿಡಿಯೋ ರೆಫ್ರಿಗಳಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡಿರುವಂತ ವಿಡಿಯೋಗಳಿದೆಯಲ್ಲ, ಆ ವಿಡಿಯೋದಲ್ಲಿ ಇರುವಂತ ರೆಫ್ರಿ ಆಲ್ರೆಡಿ ಅವ್ರ ಫಾರ್ಮ್ಯಾಟ್ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ AI ಯೂಸ್ ಮಾಡ್ಕೊಂಡು, ಅವರು ಈ ಒಂದು ಜಡ್ಜ್ಮೆಂಟ್ಗೆ ಆಡ್ ಆನ್ ಆಗುತ್ತೆ. ಈಗ ಮ್ಯಾನ್ಯುಯಲಿ ಯಾರು ಹ್ಯೂಮನ್ ಕೊಟ್ಟಿರೋದು ಕರೆಕ್ಟ್ ಇದೆಯಾ ತಪ್ಪಿದ್ಯಾ ಅಂತ ಹೇಳ್ಬಿಟ್ಟು, ಹ್ಯೂಮನ್ ಎರರ್ ಜಾಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನ ಕನ್ಸಿಡರ್ ಮಾಡ್ಕೊಂಡು ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಯೆಲ್ಲೋ ಕಾರ್ಡ್ ಕೊಡ್ಬೇಕಾ ಬೇಡವಾ, ರೆಡ್ ಕಾರ್ಡ್ ಹೇಳ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಸೊ ಓವರ್ ಆಲ್ ಫುಟ್ಬಾಲ್ ಬಗ್ಗೆ ಹೋಪ್ ಯು ಗಾಟ್ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಅಂತ ನಾನು ಅನ್ಕೊಂತೀನಿ. ಬಟ್ ಒಂದು ಪ್ರಾಬ್ಲಮ್ ಏನಿದೆ ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಈ ಒಂದು ಕ್ರೀಡೆ ಅನ್ನೋದನ್ನ ಬೇಗ 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 ಅಂದ್ರೆ ಮಕ್ಕಳು ಚಿಕ್ಕವರಿದ್ದಾಗಲೇ ಟ್ರೈನ್ ಮಾಡಿದ್ರೆ ಅವ್ರ ಮೈಂಡ್ ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂಡ್ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಇವಾಗೆಲ್ಲ ಗವರ್ನಮೆಂಟ್ ಎಕ್ಸಾಮ್ಗಳಿಗೆ ಎಷ್ಟು ಜನ ಓದ್ತಾ ಇದ್ದಾರೆ, ಅದೇ ಕ್ರೀಡೆ ಕಡೆಗೆ ಎಷ್ಟು ಜನ ವರ್ಕೌಟ್ ಮಾಡ್ತಾ ಇದ್ದಾರೆ. ಬಟ್ ದ ಪ್ರಾಬ್ಲಮ್ ಏನಂದ್ರೆ, ನಮ್ಮ ಇಂಡಿಯಾದಲ್ಲಿ ಕ್ರೀಡೆಗೆ ಯಾರ್ಯಾರು ಕ್ರೀಡಾಪಟುಗಳು ಪ್ರಿಪೇರ್ ಆಗ್ತಾ ಇರ್ತಾರೆ ಅವ್ರಗಳಿಗೆ ಪ್ರಾಪರ್ ಆಗಿ ಎಕನಾಮಿಕ್ ಸಪೋರ್ಟ್ ಇಲ್ಲ, ಮಾರಲ್ ಸಪೋರ್ಟ್ ಇಲ್ಲ, ಜನಗಳ ಸಪೋರ್ಟ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ತುಂಬಾ ಫೇಮಸ್, ತುಂಬಾ ವಿಚಾರಗಳು ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಒಂದು ಆಕ್ಟರ್ಸ್, ಇನ್ನೊಂದು ಕ್ರಿಕೆಟರ್ಸ್, ಅವ್ರಗಳ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಿದೆ. ಯಾರೊಬ್ರು ಒಂದು ಮೀಮ್ ಮಾಡಿದ್ರು, ಐ ಥಿಂಕ್ ಇಟ್ ಈಸ್ ಅಬೌಟ್ ದ ಫಿನಾನ್ಸ್ ಮೈಂಡ್ ಸೆಟ್ ಯಾವ ತರ ಇದೆ ಜನಗಳಿಗೆ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರಿಗೂ ಈಗ ಒಬ್ಬ ಆಕ್ಟ್ರೆಸ್ ಅವ್ರಗಳ ಬಗ್ಗೆ ಗೊತ್ತು, ಕ್ರಿಕೆಟರ್ ಅವ್ರಗಳ ಬಗ್ಗೆ ಗೊತ್ತು, ಅವರಲ್ಲಿರುವಂತ ಒಂದು ಕಾಂಟ್ರವರ್ಸೀಸ್ಗಳ ಬಗ್ಗೆ ಗೊತ್ತು, ಆದ್ರೆ ಅವ್ರ ತಾಲೂಕಲ್ಲಿರುವಂತ MLA ಬಗ್ಗೆ ಗೊತ್ತಿಲ್ಲ. ಆ MLA ಏನೇನ್ ಕೆಲಸ ಮಾಡಿದ್ದಾರೆ, ಏನೇನ್ ಕೆಲಸ ಮಾಡಿಲ್ಲ, ಅವ್ರ ಮೇಲೆ ಏನೇನ್ ಕೇಸ್ ಇದೆ, ಎಷ್ಟು ಕ್ರಿಮಿನಲ್ ಕೇಸ್ ಇದೆ, 5 ವರ್ಷದಲ್ಲಿ ಏನ್ ಮಾಡಿದ್ರು ಒಂದು ಸ್ವಲ್ಪನೂ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ಏನು, ಮೀಡಿಯಾಗಳು ಅವ್ರ ಬಗ್ಗೆ ರೆಪ್ರೆಸೆಂಟ್ ಮಾಡೋರು ಪಾಸಿಟಿವ್ ಆಗಿ ಹೇಳ್ತಾ ಇದ್ರು, ಜನಗಳಿಗೆ ಹೆಂಗ್ ಅರ್ಥ ಆಗುತ್ತೆ ಏನ್ ತಪ್ಪು ಮಾಡಿದ್ದಾರೆ ಏನ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡುವಂತ ಒಂದಷ್ಟು ಮೀಡಿಯಾಗಳು ಬರಬೇಕು. ಎಸ್ಪೆಷಲಿ ಯೂಟ್ಯೂಬರ್ಸ್ಗಳು ಇನ್ನೂ ಈ ಒಂದು ಕರೆಂಟ್ ಅಫೇರ್ಸ್ ಅಥವಾ ಈ ತರ ಒಂದು ಕೇಸ್ ಸ್ಟಡಿ ಇಂಥ ವಿಚಾರಗಳಿಗೆ ಇನ್ನೂ ತುಂಬಾ ಜನ ಕಾಲಿಡಬೇಕು. ಪ್ಲೀಸ್ ಡೂ ಲಾಟ್ ಆಫ್ ವಿಡಿಯೋಸ್. ಯಾಕಂತಂದ್ರೆ ನಮ್ಮ ಕನ್ನಡದಲ್ಲಿ ತುಂಬಾ ಲಿಮಿಟೆಡ್ ಕ್ರಿಯೇಟರ್ಸ್ ಇದ್ದಾರೆ ಅಂಡ್ ಅವ್ರಗಳಿಗೆ ಎಲ್ಲಾ ವಿಚಾರಗಳನ್ನ ಕವರ್ ಮಾಡೋಕ್ಕಾಗಲ್ಲ. ನೀವುಗಳು ಹೊರಗಡೆ ಬನ್ನಿ ಅಂಡ್ ಕಾಲೇಜ್ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಕಂಟೆಂಟ್ ಕ್ರಿಯೇಷನ್ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಯು ಲರ್ನ್ ಲಾಟ್ ಆಫ್ ಥಿಂಗ್ಸ್. ನಮ್ಮ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಕ್ರೀಡಾಪಟುಗಳಿಗೆ ದೊಡ್ಡ ಸಲ್ಯೂಟ್. ಅಂಡ್ ಕೇರಳ ಅಂಡ್ ವೆಸ್ಟ್ ಬೆಂಗಾಲ್, ನಾನು ಮೊದಲು ಹೇಳಿದೆ, ಕ್ವಶನ್ ಕೇಳಿದೆ, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು, ಆ ಎರಡು ಸ್ಟೇಟ್ ಅಲ್ಲಿ ತೋರಿಸುವಂತ ಒಂದಷ್ಟು ಇಂಟ್ರೆಸ್ಟ್ ಎಸ್ಪೆಷಲಿ ಫುಟ್ಬಾಲ್ ವಿಚಾರದಲ್ಲಿ ಬೇರೆ ಯಾವ ಒಂದು ಸ್ಟೇಟ್ ಅಲ್ಲೂ ನಾನು ನೋಡ್ಲೇ ಇಲ್ಲ. ಐ ಬೀನ್ ಟು ವೆಸ್ಟ್ ಬೆಂಗಾಲ್, ಐ ಬೀನ್ ಟು ಕೇರಳ. ಅಲ್ಲಿ ಯಾವ ಒಂದು ಮನೆಗಳಿಗೆ ಹೋದ್ರು, ಎಲ್ಲೇ ನೋಡಿದ್ರು, ಯಾವಾಗ ನೋಡಿದ್ರು ಎಲ್ಲರೂ ಫುಟ್ಬಾಲ್ ಆಡ್ತಿರ್ತಾರೆ. ನಮ್ಮಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಹೆಂಗೆ ಕ್ರಿಕೆಟ್ ಗಲ್ಲಿನಲ್ಲಿ ಎಲ್ಲ ಕ್ರಿಕೆಟ್ ನಡೀತಿರುತ್ತಲ್ಲ, ಅಲ್ಲೆಲ್ಲ ಫುಟ್ಬಾಲ್ ಇಟ್ಕೊಂಡು ಫುಟ್ಬಾಲ್ ಆಡ್ತಾ ಇರ್ತಾರೆ. ಆ ಒಂದು ರೆವಲ್ಯೂಷನ್ ಇಂಡಿಯಾದಲ್ಲಿ ಬರಬೇಕು. ಯಾಕಂದ್ರೆ ಡೈವರ್ಸಿಟಿ, ನಮ್ಮ ಇಂಡಿಯಾ ಅಂದ್ರೆ ಇಟ್ಸ್ ಅ ವೆರಿ ಡೈವರ್ಸ್ ಕಂಟ್ರಿ ಅಂತ ಇದೆ. ಈವನ್ ಕ್ರೀಡೆನಲ್ಲೂ ಕೂಡ ಆ ಒಂದು ಡೈವರ್ಸಿಟಿ ಬಂದು ತುಂಬಾ ಹೆಂಗಿದ್ದಾಗೆ ಮಕ್ಕಳಿಗೆ ಈ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಐ ಥಿಂಕ್ ದೇ ವಿಲ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಅಂಡ್ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದು ಒಂದು ಆ್ಯಡ್ ಆನ್ ಅಡ್ವಾಂಟೇಜ್ ಆಗುತ್ತೆ. ಇದೆಲ್ಲ ಯಾವ ರೀತಿ ಎಕನಾಮಿಕಲಿ ಹೆಲ್ಪ್ ಆಗುತ್ತೆ ಒಂದು ಕಂಟ್ರಿಗೆ ಅಂತಂದ್ರೆ, ಗೆದ್ರೆ ದುಡ್ಡು ಬರುತ್ತಾ ಅಂಡ್ ಆಲ್ಸೋ ಎಕನಾಮಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನೀವು ಈಗ ಅರ್ನ್ ಮಾಡೋದು ಬರೀ ಗವರ್ನಮೆಂಟ್ ಜಾಬ್ ಅಂತ ಅಷ್ಟೊಂದು ಜನ ಗವರ್ನಮೆಂಟ್ ಜಾಬ್ ಇಂದ ಹೋಗೋರು ಇದ್ದಾರೆ ಅಂಡ್ IT ನಲ್ಲಿ ಅಷ್ಟೊಂದು ಜನ ಇಂಜಿನಿಯರಿಂಗ್ ಮಾಡಿರೋರು ಇದ್ದಾರೆ. ಅವ್ರಗಳಿಗೆಲ್ಲ
ಇದನ್ನ ಬಿಟ್ಟರೆ ಬೇರೇನಿಲ್ಲ ಅನ್ನೋ ಥರ ಆಪ್ಷನ್ ಆಗ್ಬಿಟ್ಟಿದೆ. ಅಕಸ್ಮಾತ್ ಅದನ್ನೇ ಡಿವೈಡ್ ಮಾಡಿದ್ರೆ ಈಗ ಗೌರ್ಮೆಂಟ್ ಜಾಬಲ್ಲಿ 100% ಎಫರ್ಟ್ ಆಗ್ತಿರೋನ್ನ ಅದರಲ್ಲಿ 30% 10%ನ ತೆಗೆದು ಕ್ರೀಡೆನಲ್ಲಿ ಎಷ್ಟು ಕ್ರೀಡೆಗಳಿದೆ ಆ ಒಂದು ಫಾರ್ಮ್ಯಾಟಲ್ಲಿ ಎಲ್ಲರನ್ನೂ ಟ್ರೈನ್ ಅಪ್ ಮಾಡಿ ಅಲ್ಲಿಗೆ ಕಾಂಪಿಟೇಷನ್ ಕಳಿಸಿ ಅವ್ರನ್ನ ಸ್ವಲ್ಪ ರೆಪ್ರೆಸೆಂಟ್ ಮಾಡಿದ್ರೆ ಇಂಡಿಯಾ ಕಡೆಯಿಂದ, ಅವಾಗ ಯಂಗರ್ ಜನರೇಷನ್ಗೆ ಏನನ್ಸುತ್ತೆ ಬರೀ ಇದೊಂದೇ ಫೀಲ್ಡ್ ಅಲ್ಲ, ತುಂಬ ಫೀಲ್ಡ್ಗಳಿದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಒಂದು ಮನಸ್ಥಿತಿ ಬರುತ್ತೆ. ಬಟ್ ದ ಥಿಂಗ್ ಈಸ್ ಇಂಡಿಯನ್ ಸಿಸ್ಟಮಲ್ಲಿ ತುಂಬ ಬದಲಾವಣೆಗಳಾಗಬೇಕು. ಅದನ್ನು ತರೋದಕ್ಕೆ ಮೋಸ್ಟ್ಲಿ ಸಿಂಗಾಪುರಲ್ಲಿದ್ದಾರಲ್ಲ ಒಬ್ಬ ವ್ಯಕ್ತಿ, ಏನು ಇಲ್ಲದೆ ಇರುವಂಥ ಒಂದು ಐಲ್ಯಾಂಡ್ನ ಇವತ್ತು ಆ ಲೆವೆಲ್ಗೆ GDP ತೊಗೊಂಡೋಗಿರುವಂಥ ಒಬ್ಬ ವ್ಯಕ್ತಿ ಇದ್ರು ಗೊತ್ತಾ. ಆ ವ್ಯಕ್ತಿ ಬಗ್ಗೆ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಯಾವಾಗಾದರೂ ಅಂದರೆ ಫ್ಯೂಚರ್ ಡೇಸಲ್ಲಿ ಖಂಡಿತ ತರ್ತೀನಿ. ಇಟ್ ವಿಲ್ ಬಿ ವೆರಿ 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 ಎನರ್ಜೆಟಿಕ್. ಒಂದು ಸಭೆಯಲ್ಲಿ ಅವ್ರು ಕೊಟ್ಟಂಥ ಆ ಒಂದು ಸ್ಪೀಚ್ನ ಕೇಳಿನೇ ನನಗೆ ಆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇದಾಗಿತ್ತು ಫುಟ್ಬಾಲ್ ಬಗ್ಗೆ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ನ ತರಲಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಮೋಸ್ಟ್ ಕಮೆಂಟ್ ಅಥವಾ ಯಾವ ಒಂದು ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬರುತ್ತೋ ಆ ಒಂದು ಕಂಟೆಂಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಫ್ ಇಟ್ ಈಸ್ ರಿಯಲಿ ಇನ್ಫಾರ್ಮೇಷನಲ್ ಅಥವಾ ಕೇಸ್ ಸ್ಟಡಿ ಅಥವಾ ಹೆಲ್ಪ್ಫುಲ್ ಆಗುತ್ತೆ ಜನಗಳಿಗೆ ಅಂತಂದರೆ ಮಾತ್ರ. ದಟ್ಸ್ ಆಲ್. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಮಾಡಿದರೆ ನೀವುಗಳು ಕರೆಕ್ಷನ್ ಮಾಡ್ಬೋದು ಕಮೆಂಟಲ್ಲಿ. ಸೊ ಐ ವಿಲ್ ಪಿನ್ ದೋಸ್ ಕಮೆಂಟ್ಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.